ಬೆಟ್ಟಕ್ಕೆ ಚಳಿಯಾದ್ರೆ ಏನ ಹೊದಿಸುವರಯ್ಯ ಅನ್ನೋ ಹಾಗೆ ನಮಗೆ ಏನ್ ಹೇಳ್ಬೇಕು ಒಂದು ತೋಚ್ತಾ ಇಲ್ಲ. ಅದು 68 ಎಕರೆ ಜಾಗ. ಕರ್ಣಂಕೆರೆ 421 ಸರ್ವೆ ನಂಬರ್. ಓಂಕಾರೇಶ್ವರ ದೇವಸ್ಥಾನ, ರಾಜಾ ಸೀಟು, ಇವೆಲ್ಲ ನಮ್ಮ ವಂಶಿಕರಿಗೆ ಸೇರಿದ್ದ ಜಾಗಗಳ. ಇವರು ಚಿನ್ನ ಒಡವೆ ಎಲ್ಲಾನು ಒತ್ತಿಸ್ಕೊಂಡು ಹೋದ್ರು. ಎಷ್ಟು ದೂರ ಬರ್ತಾರ? ಒಂದ್ ಗುಂಡಿ ಓಡಿಸೋದು, ತುಂಬಿಸೋದು, ಅವ್ನಲ್ಲೇ ಸಾಯಿಸೋದು, ಆ ಕಡೆಗೆ ಬಿಸಾಕ್ಬಿಟ್ಟು ಬರ್ತಾರೆ. ಏನಕ್ಕೆ ಅಂದ್ರೆ ಊಟ ಹಾಕಿದ್ ಇವನಿಗೆ ಮಾತ್ರ ಗೊತ್ತಾಗಬೇಕು. ತಿತ್ಮತಿ ಬೆಟ್ಟ ಸೇರಿದಂಗೆ 5000 ಎಕರೆ ಕಾಡು ಮಗಳಿಗೆ ಅರ್ಶನ ಕುಂಕುಮ ಕೊಟ್ರು ಅನ್ನೋದು ರೆಕಾರ್ಡ್ ಐತೆ. ಟಾಟಾ ಕಂಪ್ನಿಯವ್ರದೇ ಇದು ಎಸ್ಟೇಟ್ ಮಾಡ್ಕೊಂಡವ್ರೆ. ಆಮೇಲೆ ಕ್ರೂರತನೂ ಜಾಸ್ತಿ ಆಗಬಾರ್ದು ಮನುಷ್ಯನಲ್ಲಿ, ಏನೂ ಉಳಿಯಲ್ಲ. ಇತಿಹಾಸಗಾರರು ಈಗ ಮಾಸ್ತಿ ವೆಂಕಟೇಶ ಅಯ್ಯಂಗಾರರು ಹೇಳಿರೋ ಲೆಕ್ಕಾಚಾರಕ್ಕೆ ಚಿಕ್ಕವೀರ ರಾಜೇಂದ್ರನ್ನ ಅಲ್ಲಿಂದ ಕಲಿಸ್ತಾರೆ ಅಕ್ವೈರ್ ಮಾಡಿ. ಏನಕ್ಕೆ ಅಕ್ವೈರ್ ಮಾಡಿದ್ರು ಅಂದರೆ 14 ವರ್ಷ ತಡ್ಕೊಳಕ್ಕಾಗಲಿಲ್ಲ ಇವರ ಉಪ್ಟಾಳನ. ಚಿಕ್ಕವೀರ ರಾಜೇಂದ್ರನ ಉಪ್ಟಾಳನ ತಡೆಯೋಕ್ಕಾಗದೆ ಅವರೇ ಬ್ರಿಟಿಷ್ನವ್ರಿಗೆ ಹಾಕೊಟ್ಬಿಡ್ತಾರೆ. ಬನ್ನಿ ಸ್ವಾಮಿ ನೀವಾರು ಇತ್ಕಡೆ ತೆಗೆ ಸಾವಸ ತಡ್ಕೊಳಕ್ಕಾಯ್ತಾ ಇಲ್ಲ. ಸ್ಥಳೀಯರು ನೀವೇ ಬನ್ನಿ ಅನ್ನೋ ಲೆಕ್ಕಾಚಾರಕ್ಕೆ ಕರೆದ್ರು. ಅವಾಗ ಅವ್ರು ಏನು ಮಾಡಿದ್ರು, ಇವ್ರನ್ನ ಆಚೆ ಕಲಿಸ್ಬೇಕಾದ್ರೆ ನಿಮ್ದು ಏನೇನು ಬೇಕೋ ತಗೊಂಡೋಗಿ ಅಂದರು. ಇವರು ಚಿನ್ನ ಒಡವೆ ಎಲ್ಲನೂ ಒತ್ತಿಸ್ಕೊಂಡು ಹೋದರು. ಎಷ್ಟು ದೂರ ಬರ್ತಾರೆ? ಚಿನ್ನ ಎಷ್ಟು ದೂರ ಹೊರಕ್ಕೆ ಸಾಧ್ಯ? ಹೋಯ್ತಾ ಯಾವುದೋ ಒಂದು ಜಾಗದಲ್ಲಿ ಹೊರಕ್ಕಾಗಲಿಲ್ಲ. ಹೊರಕ್ಕೆ ಎಷ್ಟು ಶಕ್ತಿ ಐತೆ ಅಷ್ಟು ಜನನ ಕರ್ಕೊಂಡು ಹೋಗೋದು, ಒಂದು ಗುಂಡಿ ಓಡಿಸೋದು, ತುಂಬಿಸೋದು, ಅವ್ನಲ್ಲೇ ಸಾಯಿಸೋದು, ಆ ಕಡೆಗೆ ಬಿಸಾಕ್ಬಿಟ್ಟು ಬರ್ತಾರೆ. ಏನಕ್ಕೆ ಅಂದರೆ ಊಟ ಹಾಕಿದ್ದು ಇವನಿಗೆ ಮಾತ್ರ ಗೊತ್ತಾಗಬೇಕು. ವಾಪಸ್ ಬಂದಾಗ ಇವ್ರಿಗೆ ಸಿಗ್ಬೇಕದು. ಆ ಥರ ಅದು ಎಷ್ಟು ಜನ ಸತ್ರು. ನೂರಾರು ಜನ ಒತ್ಕೊಂಬಂದ್ರಂತೆ ಚಿನ್ನ ಕೊಡಗಿನಿಂದ. ಇವರು ಅಲ್ಲಿ ಇರಬೇಡಿ ಅಂತ ಕಲ್ಸಿದ್ರಲ್ಲ, ಬೇರೆ ಎಲ್ಲರೂ ಹೋಗಿ ನೀವು ಅಂತ. ಏನೇನು ಬೇಕು ತುಂಬ್ಕೊಂಡ್ರು, ಜನಗಳನ್ನ ಅವರ ಕೆಲಸದವ್ರು ಏನೇನಿದ್ರು ಕರ್ಕೊಂಡ್ರು, ಬಂದರು. ಹೋಯ್ತಾ ಎಲ್ಲ ಒಂದು ಹಂತಕ್ಕೆ ಸಾಕಾಯಿತು ಜೀವನ. ಮಗಳನ್ನ ಅಲ್ಲಿ ಕೊಟ್ಟಂಗೆ ಮಾಡಿದ್ರು, ಆ ಕಡೆಗೆ ಹೋದರು, ಅವರು ಸತ್ರು. ಬಟ್ ಇತಿಹಾಸದಲ್ಲೇ ಆಗಲಿ ಯಾವುದ್ರಲ್ಲೇ ಆಗಲಿ ಆಸೆ ಆಯ್ತಾ ಆಮೇಲೆ ಕ್ರೂರತನೂ ಜಾಸ್ತಿ ಆಗಬಾರ್ದು ಮನುಷ್ಯನಲ್ಲಿ, ಏನೂ ಉಳಿಯಲ್ಲ. ನಾವಿಲ್ಲಿಂದ ಬಿಟ್ಟು ಬಂದಿದ್ದು ತಿರ್ಗಾ ಆ ಕಡೆಗೆ ಹೋಗಲಿಲ್ಲ. ಈಗ ನಮ್ಮ ವಂಶದಲ್ಲಿ ಯಾರಿಗೂ ಓವರಾಗಿ ಆಸ್ತಿಗಳ ಮೋಹ ಇಲ್ಲ. ಈಗ ನಮ್ಮದು ಶಿವರಾಮಪೇಟೆದು, ನಮ್ಮದು ಉಳ್ಳಳ್ಳಿದು ಅಂದರೆ ನಮ್ಮ ವಂಶಿಕರ ಆಸ್ತಿಗಳು ಯಾವುದ್ಯಾವ್ದು ಐತೆ ಅವ್ರವ್ರು ಬಿಟ್ಟು ಬಂದಮೇಲೆ ಅಷ್ಟೇ ಅವ್ರವ್ರದ್ದೇ. ಅದ್ರ ಮೇಲೆ ಯಾರಿಗೂ ಆಸೆಗಳಿಲ್ಲ. ಈಗ ಅಣ್ಣ ತಂದಿರು ಬಾಲ ಬೇಕಾದ್ರೆ ನನಗಿದು ಅದು ಅವನದು ಅಂತ ಕಿತ್ತಾಡಲ್ಲ. ನಿಂಗೆ ಏನು ಬೇಕು ತಗೊಳಪ್ಪ. ಸೊ ನೀವು ಈಗ ಕೊಡಗಿನಿಂದ ನಿಮ್ಮ ಹಿರಿಯರು ಹೊರಟ್ರಲ್ಲ, ಸೊ ಅವರೆಲ್ಲ ಬಂದು ಸೇರ್ಕೊಂಡು ಮೈಸೂರಿಗೆ ಫಸ್ಟು ಪಿರಿಯಾಪಟ್ಟಣಕ್ಕೆ ಬಂದರು. ಪಿರಿಯಾಪಟ್ಟಣದಲ್ಲಿ ಸೆಟ್ಲ್ ಆದರು. ಪಿರಿಯಾಪಟ್ಟಣದಲ್ಲಿ ಹೇಳಿದ್ನಲ್ಲ, ಒಬ್ಬರು ಮನೆಗೆ ಬಿಟ್ಟರು. ಆ ವ್ಯಕ್ತಿ ಹೆಸರು ಗೊತ್ತಿಲ್ಲ, ಯಾವುದೋ ಯಾರ ಮನೆಗೆ ಬಂದಿದ್ರು ಅನ್ನೋ ವ್ಯಕ್ತಿ ಹೆಸರು ಮನೆ ಗೊತ್ತಿಲ್ಲ. ಆ ಮನೇಲಿದ್ದರು. ಆ ಮನೆಯಿಂದ ಇಲ್ಲಿಗೆ ಬಂದು ಸೆಟ್ಲ್ ಆಗಿದ್ದು. ಇದು ಶಿವರಾಮಪೇಟೆದು, ಆ ವಜ್ಜಿದು. ಏನಿದೆ ಶಿವರಾಮಪೇಟೆದು? ಅಲ್ಲ, ಈಗ ಜಾಗ ಏನಿದೆ, ಮಿಲ್ಲಿದೆಯಲ್ಲ ಸದಾನಂದ ಹಿಟ್ಟಿನಂಗಡಿ, ಆ ಜಾಗ ಅಲ್ಲಿಗೆ ಬಂದು ಸೇರ್ಕೊಂಡಿದ್ದು. ಈಗ 5ನೇ ತಲೆ ಅದು ಮಿಲ್ ಇದೆಯಲ್ಲ ಅದು. ಅದಾದ್ಮೇಲೆ ತಿರ್ಗಾ ಈಗ ನೆಕ್ಸ್ಟ್ 3 ಜನ ಅಣ್ಣ ತಂದಿರೋದು ಮಿಲ್ಲೆ. ನಮ್ಮ ತಾತನ ಜೊತೆ ಹುಡ್ತವ್ರು 3 ಜನದ್ದು ಮಿಲ್ಲೆ, ಅವ್ರ ಮಕ್ಳುಗಳದ್ದು ಮಿಲ್ಲೆ, ಅವ್ರ ಮೊಮ್ಮಕ್ಳುಗಳದ್ದು ಮಿಲ್ಲೆ. ಇಡೀ ನಿಮ್ಮ ಕುಟುಂಬ ಎಲ್ಲರದು ಅಷ್ಟು ಜನ ಮಾಡ್ತಿರೋದು ಮಿಲ್ಗಳೇ ಇಟ್ಗಳೇ. ಬರೀ ಏನಿಲ್ಲ. ಎಜುಕೇಶನ್ ಪಡ್ಕೊಂಡು ಬೇರೆ ಎಜುಕೇಶನ್ ಎಲ್ಲರೂ ಪಡೆದವ್ರೆ. ಈಗ ನಂದು ಡಿಗ್ರಿ ಆಗೈತೆ. ಈಗ ನಮ್ಮ ಚಿಕ್ಕಪ್ಪ ಒಬ್ರು ಎಜುಕೇಶನ್ ಮುಗಿಸಿ ಆಸ್ಟ್ರೇಲಿಯಾದಲ್ಲಿ ಹೋಗಿ ಜಾಬ್ ಮಾಡಿ ತಿರ್ಗಾ ವಾಪಸ್ ಬಂದು ಹಸಿಟೆ ಬೀಸ್ತವ್ರೆ. ಯಾರಿಗೂ ಇದ್ರ ಹುಚ್ಚಿಲ್ಲ. ಮಿಲ್ ಎಳಿತದೆ. ಏನಂದರೆ ಕಬ್ಬಣ ಕತ್ತಿ ಗುರಾಣಿ ಹಿಡ್ದಿರ ಅಂಥ ಫ್ಯಾಮಿಲಿ ಈಗ ಹಿಡಿತಾರ ಮಿಲ್ಲು. ಒಟ್ಟು ಈಗಲೂ ಶನಿ ಪರಮಾತ್ಮನಿಗೆ ಪ್ರಿಯ ಖಡ್ಗ ಅಂದರೆ ಕಬ್ಬಣ. ಇವಾಗಲೂ ನಮ್ಮ ಕೈ ಹಿಡಿದಿರೋದು ಕಬ್ಬಣ. ಒಟ್ಟು ನೀವು ವಾರಿಯರ್ಸು. ಯಾರೂ ಸಾಫ್ಟ್ ಇಲ್ಲ. ಎಲ್ಲರೂ ನಮ್ಮ ವಂಶದಲ್ಲಿರೋರೆಲ್ಲರೂ 10ರಿಂದ 14 ಗಂಟೆ ದುಡಿಯೋರೆ. ಚೆನ್ನಾಗಿ ತಿನ್ನೋರೆ, ಚೆನ್ನಾಗಿ ದುಡಿಯೋರೆ. ಯಾರಿಗೂ ಬೇರೆ ಯೋಚನೆ ಮಾಡೋಕ್ಕೂ ಟೈಮ್ ಇಲ್ಲ. ಆ ಥರ. ನಿಮ್ಮ ಮೊದಲ ನೆಲೆ ಕೊಡಗು ಬಿಟ್ಟ ಮೇಲೆ ಶಿವರಾಮಪೇಟೆ. ಈಗ ಅಲ್ಲಿಂದ ಎಲ್ಲರೂ, ಈಗ ನಮ್ಮ ಅಪ್ಪ 5 ವರ್ಷದ ಪಾಪವಾಗಿದ್ದಾಗ ನಮ್ಮ ತಾತ ಉಳ್ಳಳ್ಳಿಗೆ ಹೋಗಿ ಸೆಟ್ಲ್ ಆದರು. ಈಗ 5 ಮಕ್ಕಳು ಅದೇ ಮನೇಲಾಗಿದ್ದು. ನಮ್ಮ ತಾತ 10 ಮಕ್ಕಳಲ್ಲಿ ಶಿವರಾಮಪೇಟೆ ಮನೇಲಿ 5 ಮಕ್ಕಳಾದರು. 3ನೇವರು 4ನೇವ್ರು ನಮ್ಮ ತಂದೆ. ನಮ್ಮ ತಂದೆ 5 ವರ್ಷದ ಪಾಪವಾಗೋವರೆಗೂ ಅಲ್ಲೇ ಇದ್ದದ್ದು. ಆಮೇಲೆ ಉಳ್ಳಳ್ಳಿಗೆ ಹೋಗಿ ಸೆಟ್ಲ್ ಆದರು. ಉಳ್ಳಳ್ಳಿಯಿಂದ ನಾವು ಚಂದ್ರವಾಡಿ ಅಂತ ಐತೆ, ಆ ಊರಿಗೆ ಹೋಗಿ ಸೆಟ್ಲ್ ಆದರು. ನಾನು ಹುಟ್ಟು ಬೆಳೆದಿದ್ದೆಲ್ಲ ಚಂದ್ರವಾಡಿಯಿಂದ ನೆಕ್ಸ್ಟು ಹಂಪಾಪುರಕ್ಕೆ ಬಂದು, ಹಂಪಾಪುರದಿಂದ ತಿರ್ಗಾ ಮೈಸೂರಿಗೆ ಬಂದು. ಈಗ ಹಂಪಾಪುರದಲ್ಲಿ ಫ್ಯಾಕ್ಟ್ರಿ ಐತೆ. ಈಗ ಆ ಫ್ಯಾಕ್ಟ್ರಿ ಕ್ಲೋಸ್ ಮಾಡಿ ಮೈಸೂರಲ್ಲಿ ಮಾಡೋಣ ಅಂತಿದ್ವಿ. ಈಗ ನಮ್ಗೆ ಅಪ್ ಆ್ಯಂಡ್ ಡೌನೇ 30-60 ಕಿಲೋಮೀಟ್ರು ಎಳಿತೈತೆ. 2 ಅವರ್ ಅಲ್ಲೇ ಹೋಗ್ತೈತೆ. ಹಂಗಾಗಿ ಆಮೇಲೆ ಇಲ್ಲೇ ಆಗ್ಬಿಡ್ತು ಅಂದರೆ ನಮ್ಗೆ ಈಸಿ ಆಯ್ತದೆ ಅಂತ. ತೊಳೆದ ಕೀಟ ಮಾಮೂಲಿನಾ? ಮಾಮೂಲಿದೆ. ಏನು 40 ಅಲ್ಲ 50.
290. ಕಾಶಿ ಕಟ್ಟಿದ ಕರ ವೀರಭದ್ರ ಬಹುಪರಾಗ್ ದೊರೆಯೇ ನಿನಗಾರು ಸರಿಯೆಂದವರ ಅಲ್ಲು ಮುರಿಯೇ ಬಹುಪರಾಗ್ ಇಂದಿಗೆ ವರ ಉಂಟು ನಾಳೆಗೆ ವರವಿಲ್ಲವೆಂಬ ಜಂಗುಳಿ ದೈವದ ಗಂಡ ಬಹುಪರಾಗ್ ಹತ್ತ ಹಾಲದ ಮರ ಸುತ್ತ ತೆಂಗಿನ ಮರ ಉತ್ತತ್ತಿ ಮರದೊಳಗು ಉಳ್ಳವಿ ಚನ್ನಬಸವೇಶ್ವರ ಬಹುಪರಾಗ್ ಕಾಂಚನಗಿರಿ ಕೈಲಾಸಗಿರಿ ಮಹಂತ ಮಲ್ಲಯ್ಯ ಹುಗೆ ಶ್ರೀಮದ್ ಪರಮ ಪಾವನ ಚರಿತ ಚಾರುತರ ಸಮ್ಮೋಹನಾಂಗ ಮದನ ಮರ್ದನ ಮಾಯಾ ಕೋಲಾಹಲ ನಿತ್ಯ ನಿರಂಜನ ನಿಗಮ ಗೋಚಾರ ಸಚ್ಚಿದಾನಂದ ಹೃದಯ ಜಗದ್ವಿಸ್ತಾರ ಮೂಲ ಸಂಭವಮಾನ ಪರಶಿವನ ಮೋಹದ ಕುಮಾರ ಶ್ರೀ ವೀರಭದ್ರನೇ ಬಹುಪರಾಗ್ ನವಬದ್ ಭಜನ ಕೀಲಲ ವಲಗ ಭಜಂತ್ರಿ ಕರಡಿ ಸರಬಳ ಬೇರಿ ತಮ್ಮಟೆ ವಾದ್ಯ ಅತಿರಭಸದಿಂದ ಎದ್ದು ಓಡಿ ಬರುವ ಬೆಟ್ಟಗಿರಿ ಶ್ರೀ ವೀರಭದ್ರನೇ ಬಹುಪರಾಗ್ ಬಪ್ಪರೆ ಬಲಲೇ ದೇವರ ಗಂಡ ಜಗದೊಳಗೆ ಅತಿ ಉದ್ದಂಡ ಆರಿಸಿದನು ದಕ್ಷಿಣ ರುಂಡ ಇಂತಪ್ಪ ಕೆಂಜಡಿಯ ನಂಜುಂಡೇಶ್ವರನ ಉರಿನೆತ್ರದಿಂದ ಉದ್ಭವಿಸಿದ ಶ್ರೀ ವೀರಭದ್ರನೇ ಬಹುಪರಾಗ್ ಸಿಂಹದ ಮೊಲೆ ಹಾಲು ಸಿಂಹದ ಮರಿಗಲ್ಲದೆ ಸೀಳು ನಾಯಿಗೆ ಸಲ್ಲುವುದೇನೆಯ ನಾಯಿಯ ಮೊಲೆ ಹಾಲು ನಾಯಿಗಲ್ಲದೆ ಪಂಚಾಮೃತಕ್ಕೆ ಸಲ್ಲುವುದೇನೆಯ ಶಿವನ ಪ್ರಸಾದವು ಶಿವಶರಣರಿಗಲ್ಲದೆ ಅನ್ಯರಿಗೆ ಸಲ್ಲುವುದೇನೆಯ ಅಖಂಡೇಶ್ವರ ಎಚ್ಚರವಿರಬೇಕು ನಡೆನುಡಿಯಲಿ ಮತ್ಸರವಿರಬೇಕು ಭವಸಾಗರದಲ್ಲಿ ಮನವು ಹಚ್ಚುದಂತಿರಬೇಕು ಲಿಂಗದಲ್ಲಿ ಜನರ ಕಣ್ಣಿನಲ್ಲಿ ಹುಚ್ಚನಾಗಿರಬೇಕು ಅಂತರಂಗದಲ್ಲಿ ಜ್ಞಾನಿಯಾಗಿರಬೇಕು ಇಂತಪ್ಪ ಗುಣವುಳ್ಳ ತಾನೇ ಹಚ್ಚ ಶರಣ ನೋಡ ಅಖಂಡೇಶ್ವರ ಡೆಂಟೆನಿಸುವ ವೈರ್ಯ ಗಂಟಲ ಗಾಣಕ್ಕೆಲ್ಲ ಶ್ರೀಮಾತ್ ವೀರೇಶ ಶಿಖಾಮಣಿಯಾದ ಶ್ರೀ ವೀರೇಶ ಸಾಂದ್ರಯಾದಿ ಕುಲಚಂದ್ರ ಬಹುಪರಾಗ್ ಕಡೆಗೀಲಲ್ಲದೆ ಬಂಡೆ ಒಡೆಗಡಿಯದೆ ಮಾಣ್ಪುದೆ ಕಡೆಗೀಲು ಬಂಡಿಗಾದರ ಗಡುದರ್ಪವನೇರಿದ ಒಡಲೆಂಬ ಬಂಡಿಗೆ ಬೃಢಭಕ್ತರ ನುಡಿ ಕಡಾಣವೇ ಕಡೆಗೀಲು ಕಾಣ ರಾಮನಾಥ ಇಳೆ ನಿಮ್ಮ ದಾನ ಬೆಳೆ ನಿಮ್ಮ ದಾನ ಸುಳಿದು ಸೂಸುವ ಗಾಳಿ ನಿಮ್ಮ ದಾನ ನಿಮ್ಮ ದಾನವನ್ನುಂಟು ಅನ್ಯರು ಉಗುಳುವ ಕುನ್ನಿಗಳೇನೆಂಬೋ ಹೇಳೋ ರಾಮನಾಥ ಓಂ ನಮೋ ಭಗವತಿ ಮಹಾಕಾಳಿ ಸುರಸುಂದರಿ ಪ್ರಾಣನಾಯಕಿ ಸರ್ವೇಶ್ವರಿ ಸರ್ವಪೀಡ ಪರಿಹಾರಿಣಿ ಪರಮನಂದಿ ಶತ್ರು ಸಂಹಾರಿಣಿ ಸರ್ವಗೃಹ ದೋಷನಾಶಿನಿ ಸರ್ವಕಾಲ ರಕ್ಷಿಣಿ ಓಂ ಪಟಪಟ ಸ್ವಾಹ ಅಹಹ ವೀರ ಹಹ ಶರವ ಅಸ್ಯ ಶ್ರೀ ವೀರಭದ್ರ ಮಂತ್ರಸ್ಯ ಅನುಷ್ಟಭ ಛಂದಃ ಅಘೋರಮುಖ ಶ್ರೀ ವೀರಭದ್ರ ಆದಿಶಕ್ತಿ ಕಾಲಾಗ್ನಿ ರುದ್ರಾಯ ದುರಿಂದ ಶಾರ್ದ ಸರ್ವಭೂತ ಪ್ರೇತ ನಿವಾರಣಾಯ ಸರ್ವದುಷ್ಟಗ್ರಹ ನಿವಾರಣಾಯ ಓಂ ಪಟಪಟ ಸ್ವಾಹ ಓಂ ಅಸ್ಯ ಶ್ರೀ ವೀರಭದ್ರ ಸೂತ್ರ ಮಂತ್ರಸ್ಯ ದಕ್ಷ ಕೋಲಾಹಲ ಗರ್ಜಿತ ಮೇಘ ಸಂಹಾರ ನವಬ್ರಹ್ಮ ಶಿರಚ್ಛೇದನ ನರಸಿಂಹಾವತಾರ ಕಾಲಾಗ್ನಿ ನೇತ್ರ ಕಪಟ ನಾಟಕ ರುದ್ರ ಸೌದ್ರಾವತಾರ ಕಾಲಾಗ್ನಿ ಭೈರವ ಬ್ರಹ್ಮ ಕುಕ್ಷಿಧರ ಕಾಲ ಕರ್ಪೂರ ಸರಸ್ವತಿ ನಾಸಿಕ ಚೇತನ ಶ್ರೀ ಪಾರ್ವತಿ ರೂಪರ ಕಡೆ ಜೈ ಶ್ರೀರಾಮ್ ಜಯ ಹನುಮಾನ್ ಜೈ ವೀರಭದ್ರ ಜೈ ಭೂತೇಶ್ವರ ಜೈ ರಾಜರಾಜೇಶ್ವರಿ ಅಂಬೇ ಭಗವತಿ ನಾರಾಯಣಿ. ಇದನ್ನು ಹೇಳ್ತಾ ಬನ್ನಿ, ಕೇಳಿಸ್ಕೊತಾ ಬನ್ನಿ. ಮನಸ್ಸಲ್ಲಿರೋ ಅಂಥ ದುಗುಡ ಆಚೆಗೆ ಬರ್ತದೆ. ಮನಸ್ಸಲ್ಲಿ ಏನಾದ್ರು ನೋವಿದ್ರೆ ಆಚೆಗೆ ಬರ್ತದೆ. ಮನಸ್ಸು ನಿರಾಳೆ ಆಯ್ತದೆ. ನಿಮ್ಮ ಹಿಂದೆ ಯಾರೂ ಇಲ್ಲ ಅಂದಾಗ ವೀರಭದ್ರ ದೇವರು ನಿನ್ನ ಹಿಂದೆ ಇದ್ದಾನೆ, ನಾನಿದ್ದೀನಿ ಅನ್ನೋ ಒಂದು ಭಾವ ಬರ್ತದೆ. ಇದು ನನ್ನ ಸ್ವಂತ ನಂಬಿಕೆ. ತೀರಾ ಮನಸ್ಸಿಗೆ ನೋವಾದಾಗ, ಬೇಜಾರಾದಾಗ, ಖುಷಿ ಇದ್ದಾಗ ಇದನ್ನು ಮನಸ್ಫೂರ್ತಿಯಾಗಿ ಹೇಳ್ತೀನಿ. ಎಲ್ಲಿ ಕಲ್ತ್ರಿ ಹೇಳೋದು? ಇದು ಒಡಪುಗಳು ಮಾಮೂಲಿ ಬುಕ್ಕಲ್ಲಿ ಒಡಪುಗಳು ಅಂತ ಬರುತ್ತಲ್ಲ, ಬುಕ್ಕಲ್ಲಿ ಇರುತ್ತೆ. ಇದರಲ್ಲಿ ಪರಾಗುಗಳು ಅಂತ ಬರುತ್ತೆ. ಪರಾಗುಗಳು ನನಗೆ ಭಾರಿ ಪ್ರಿಯ. ಇದೇನೆಂದರೆ ಮೊದಲು ನಮ್ಮ ತಂದೆ ತಾಯಿ ಇಬ್ಬರು ತೀರೋದ್ರು. ನಮ್ಮ ತಂದೆ ನನ್ನ ಜೊತೆಲಿ ಕೂತ್ಕೊಂಡು ನಾನು ಹೇಳಿದಾಗ ಹಿಂದ್ಗಡೆ ಬಹುಪರ ಅಂತ ಕೂಗೋರು. ಅದು ನಮಗೇನೋ ಒಂಥರ ಡೈಲಿ ಪೂಜೆ ಆದಮೇಲೆ ಕೂಗೋದು ಒಂಥರ ಖುಷಿ ಆಯ್ತಿತ್ತು. ತಂದೆ ಹೋದ್ಮೇಲೆ ಏನಾಗೈತೆ, ನಾವು ಯಾವತ್ತೋ ಒಂದೊಂದು ದಿವಸ ಹೇಳೋ ಅಂಥದ್ದು. ಈಗ ನಮಗೇನೆ ಏನೋ ಒಂದು ಇದು ಅಂತಂದರೆ, ಈಗ ಬೇರೆಯವ್ರಿಗೆಲ್ಲ ಚಿಂತೆ ಬಂದರೆ ನಿದ್ದೆ ಹೊರಟೋಗ್ಬಿಡ್ತದೆ. ನಮ್ಮ ವಂಶದಲ್ಲಿರೋ ಅಂಥ, ಅದರಲ್ಲೂ ನನಗೆ ವೈಯಕ್ತಿಕವಾಗಿ ಹೆಂಗೆ ಅಂದರೆ, ಜಾಸ್ತಿ ಟೆನ್ಷನ್ ಆದರೆ ಒಳ್ಳೆ ನಿದ್ದೆ ಬರ್ತದೆ, ಭಯಂಕರ ನಿದ್ದೆ ಮಾಡ್ತೀನಿ. ಇದು ನಮ್ಮ ಲೆಕ್ಕ. ರಾಜರು ವಂಶದವ್ರಿಗೂ ಟೆನ್ಷನ್ ಇರುತ್ತಾ? ಎಲ್ಲವೂ ಇರ್ತದೆ. ಈಗ ವಂಶಸ್ಥರು ಅಂದ್ರೆ ಈಗ ನಾವು ಸಾಮಾನ್ಯರಲ್ಲಿ ಸಾಮಾನ್ಯ ಪ್ರಜೆಗಳು. ನಾವು ವಂಶಸ್ಥರು ಹೆಸರಿಗೆ, ಅಸ್ತಿತ್ವದಲ್ಲಿ ನಾವು ಸಾಮಾನ್ಯ ಪ್ರಜೆಗಳೇ. ನನಗನ್ಸುತ್ತೆ ಇಡೀ ದೇಶದಲ್ಲಿ ಸುಮಾರು ಒಂದು 500ಕ್ಕೂ ಹೆಚ್ಚು ಪ್ರಾಂತ್ಯಗಳಿದ್ವಲ್ಲ ರಾಜಕಾರಣ, ಅವರಲ್ಲಿ ಅತಿ ಹೆಚ್ಚು ಮೋಸ ಆಗಿರೋದು ನಿಮಗೆ. ಖಂಡಿತ. ಯಾಕಂದ್ರೆ ಯಾರಿಗಾದ್ರೂ ಒಂಚೂರು ರಾಯಲ್ಟಿ ಆದರೂ ಸಿಕ್ಕಿದೆ, ಏನೂ ಸಿಕ್ಕಿಲ್ಲ. ಸೊ ಈಗ ಜನ ನೀವು ಹಾಲೇರಿ ರಾಜವಂಶದವರು ಅಂತ ಗೌರವ ಕೊಡ್ತಾರೆ. ಇಲ್ಲ, ಅದು ಒಂದೇನಂದರೆ ಹಿರಿತಲೆಗಳು ಯಾವುದೋ ಇದೈತೆ. ಈಗ ಒಂದು 50 ವರ್ಷದ ಮೇಲಿರೋ ಅಂಥ ಜನ ಒಂದು ಏನೈತೆ, ಅವರಲ್ಲಿ ಪ್ರತಿಯೊಬ್ಬರಿಗೂ ಗೌರವ ಐತೆ. ವ್ಯಕ್ತಿ ಗೌರವ ಕೊಡ್ತಾರೆ. ಈಗ ಮೊದಲು ಈಗ 50 ವರ್ಷದ ಮೇಲಿರೋ ಅಂಥವ್ರು ಅಂದರೆ ಮೋಸ್ಟ್ಲಿ 70s ಇಂದ 70 ಬೇಡ, ಒಂದು 80s ಇಂದ ಹಿಂದಕ್ಕೆ
ಇರೋ ಅಂಥವ್ರು ಯಾರು ಊಟಕ್ಕೆ ಹೋಯ್ತಾರೆ ಅಂದರೆ ಜನ ಏನಂತಾರೆ ಅಂದರೆ ಫಸ್ಟ್ ಊಟ ಮಾಡ್ಕೊಂಬಪ್ಪ ಅಂತಾರೆ. ಕೆಲಸ ಮಾಡ್ತಾರೆ. ಈಗ ನಾನು ಅಂಗಡೀಲಿ ಊಟ ಮಾಡ್ತಾಯಿದ್ದೀನಿ, ಊಟ ಮಾಡಪ್ಪ ಆಮೇಲೆ ಕೊಡು ಅಂತಾರೆ. ಹಳೆ ಜನ್ರೇಷನ್ ಬಂದರೆ ತಿಂದ್ರೆ ಆಯಿತು ನಾನು ಕೊಡಯ ಅನ್ನೋದು ಈಗಿನ ಕಾಲದ ಜನ್ರೇಷನ್ನು. ಈಗ ಅವ್ರದ್ದು ಏನೈತೆ ಅಷ್ಟು ಮಾತ್ರ ವಿಷಯ. ಬೇರೆಯವ್ರ ಊಟ ಆಗಲಿ ಅವ್ರ ನಿದ್ದೆ ಆಗಲಿ, ಮಲಗವನೆ ಅಂತಂದರೆ ಇನ್ನೊಂದು 10 ನಿಮಿಷ ಮಲಗಪ್ಪ ಬಂದು ಕೆಲಸ ಮಾಡಿ ಅಂದರೆ ರೆಸ್ಟ್ ಜಾಸ್ತಿ ತಗೊಂಬಂದರೆ ಕೆಲಸ ಜಾಸ್ತಿ ಮಾಡ್ತಾನೆ ಅಂತ ಅಳಬರ್ ಲೆಕ್ಕ ಗೊತ್ತು. ಈಗಿನ ಕಾಲದಲ್ಲಿ ಹಂಗಲ್ಲ, ನೀನು ನಿದ್ದೆ ಮಾಡಬೇಡ, ನಾನು ಕೆಲಸ ಮಾಡು. ಈಗ IT ಬಿಟ್ಟಿಯವರೆಲ್ಲ ಯಾಕೆ ಎಲ್ಲ ಸ್ಟ್ರೆಸ್ಸಲ್ಲಿ ಲೂಸ್ಗಳಾಗ್ಬಿಡ್ತಾವ್ರೆ. ನಿದ್ದೆ ಮಾಡಬೇಡ, ನೀನು ನನ್ನ ಕೆಲಸ ಮಾಡಿ ನೀನು. ಹಾಂ, ಊಟ ಮಾಡ್ತೀಯ ಬಿಟ್ಟೆ, ನೀವು ಊಟ ಮಾಡ್ದೇನಪ್ಪ 14 ಗಂಟೆ ಕೆಲಸ ಮಾಡಿದೆ, ಮಧ್ಯದಲ್ಲಿ ಊಟ ಮಾಡಿದ್ಯಾ, ತಿಂಡಿ ತಿಂದ್ಯಾ, ಏನಾದ್ರು ಮಾಡಿದ್ಯಾ? ಏನೂ ಇಲ್ಲ, ನಾನು ಕೆಲಸ ಮಾಡು ಮುಗಿಸು. ಇದು ಇವತ್ತಿನ ಜನ್ರೇಷನ್. ಹಂಗೆ ರಾಜಮಂತನಕ್ಕೆ ಅಥವಾ ರಾಜಮಂತನ ಅಂತಲ್ಲ, ಈಗ ಗೌಡ್ಕೆ ಅವರು, ಪಾಳೆಗಾರರು, ಶಾನ್ ಬೋಗ್ರು, ಪಟೇಲ್ರು, ಈಗ ಹಳ್ಳಿಲಿ ಎಲ್ಲರೂ ಅವರೇ. ಅವ್ರಿಗೆ ಯಾರು ಮರ್ಯಾದೆ ಕೊಡ್ತಾರೆ ಅಂದರೆ ಹಳೆ ತಲೆಗಳಿಗೆ ಅವ್ರ ಬಗ್ಗೆ ಗೊತ್ತು ಹೇಳ್ತಾರೆ. ಈಗ ನೀವು ಸಂಗಮ ನೋಡಿದಿರಲ್ವಾ, ಉಳ್ಳಳ್ಳಿ ಪಕ್ಕ ಸಂಗಮ ಮಾದೇವ ತತ್ತಂದು. ಈಗ ಅಲ್ಲಿ ನಾನು ಕಂಟಿನ್ಯೂಸ್ ಆಗಿ ಈಜೊಡಿತಾ ಇದ್ದೆ, ಈ ದಡದಿಂದ ಆ ದಡಕ್ಕೆ. ನನ್ನ ಸ್ನೇಹಿತರಿಗೆ ಮಾತ್ರ ಗೊತ್ತು ಏನೋ ನಾನು ಈಜೊಡಿತಾ ಇದ್ದೆ, ಒಳ್ಳೆ ಈಜುಗಾರ ಅಂತ. ಈಗ ನಾನು ಈಜೊಡಿಯೋದು ಬಿಟ್ಟು ತುಂಬ ವರ್ಷ ಆಯಿತು. ಈಗ ಏನೋ ಹೊಡೆದ್ರೆ ಒಂದಷ್ಟು ದೂರ ವಾಪಸ್ ಬರ್ತೀವಿ. ಈಗ ಯಾರಿಗಾದ್ರೂ ಹೇಳಿದ್ರೆ ನಿಜಕ್ಕೂ ಆ ಮೂಲೆ ಗಂಟೆ ಹೋಗ್ಬರೋಕ್ಕೆ ಸಾಧ್ಯನಾ? ಬಿಟ್ಟರೆ ರೀಲು ಸ್ವಲ್ಪ ಬಿಡಬೇಕು ಅನ್ನಂಗೆ ಆಯ್ತದೆ. ಜೊತೆಲಿರೋ ಸ್ನೇಹಿತರು ಹೇಳಿದ್ರೆ ಹೂನಪ್ಪ ಇವನು ಹುಚ್ಚ, ಅವನು ಹಂಗೆ ಹೊಡಿತಿದ್ದ, ಅವರೆಲ್ಲ ಬದುಕಿರೋದಕ್ಕೆ ಈಗ ಸಾಕ್ಷಿ ಹೇಳ್ಬೋದು. ಈಗ ಅವ್ರುಗಳು ಇಲ್ಲ ಅಂದರೆ ಇನ್ನೊಂದು 30 ವರ್ಷ ಬಿಟ್ಟು ನಾ ಕತೆ ಹೇಳಿದ್ರೆ ಹಿಂಗೆ ನಾ ಈಜು ಹೊಡಿತಿದ್ದೆ ಕಣ, ಈ ಮೂಲೆಯಿಂದ ಆ ಮೂಲೆಗೆ ಹೋಗ್ತಿದ್ದೆ ಕಣ ಅಂದರೆ ಸುಳ್ಳು ಅಂತಾರೆ. ಜನ್ರೇಷನ್ಗಳು ಚೇಂಜ್ ಆಯ್ತಾ, ಕಾಲ ಚೇಂಜ್ ಆಯ್ತಾ, ಕತೆ ದಂತಕತೆ ಆಗ್ಬಿಡ್ತದೆ. ಅದು ಆಯ್ತಾ ಇದು ಇದ್ದದ್ದೇ ಸುಳ್ಳು ಅಂದ್ಬಿಡ್ತಾರೆ, ಕಟ್ಟುಕತೆ ಆಗ್ಬಿಡ್ತದೆ. ಈಗ ರಾಜರು ಇದ್ದರು ಅನ್ನೋದು ಇನ್ನೊಂದು 40 ವರ್ಷ ಕಳೆದ್ರೆ ಇವರು ಇದ್ದರು ಅನ್ನೋದಕ್ಕೆ ಒಂದೇನೋ ರೆಡಿ ಮಾಡಿ ಇಟ್ಟವ್ರೆ. ಇವೆಲ್ಲ ಸುಳ್ಳು ಅನ್ನೋ ಹೇಳೋಂಥ ಜನಸಂಖ್ಯೆನೇ ಜಾಸ್ತಿ ಆಯ್ತದೆ. ಈಗ ಕರೋನಾ ಇತ್ತು ಅಂತ ನೀವು ನಂಬ್ತೀರಾ? ಈಗ ಇತ್ತು, ಬಂದಿತ್ತು, ನಾವು ಕೆಮ್ತಿದ್ವು, ಮನೆಗೆ ಸೇರ್ಕೊಂಡಿದ್ವು ಅಂತ ಹೇಳಿದ್ರೆ ನಂಬ್ತಾರೆ. ಈಗ ಏನೋಪ್ಪ ಸರ್ಕಾರದವರೇ ಸೇರ್ಕೊಂಡು ಮೋಸ ಮಾಡಿಬಿಟ್ರು ಅನ್ಸುತ್ತೆ ಜನಗಳಿಗೆ. ಸ್ಕ್ಯಾಮು ಕಣೆ, ಆ ರೋಗನೇ ಬಂದಿಲ್ಲ ಅಂದ್ಬಿಡ್ತಾರೆ ಜನ. ಬಂದಿದ್ದು ನಿಜ, ಆಗಿರೋದು ನಿಜ, ಆಗಿರೋದನ್ನು ನಂಬಕ್ಕೆ ರೆಡಿ ಇಲ್ಲ ಜನ. ಅಲ್ಲ, ಈಗ ನೀವು ಹಾಲೇರಿ ವಂಶದವರಲ್ಲ, ಆರ್ಥಿಕವಾಗಿ ಚೆನ್ನಾಗಿದ್ದೀರಾ? ಆರ್ಥಿಕವಾಗಿ ಜೀವನ ನಡೆಸ್ಕೊಂಡು ಹೋಗೋ ಅಷ್ಟು. ಈಗ ಊರಲ್ಲಿರೋ ಪಟೇಲ್ರನ್ನ ರೇಂಜ್ಗೂ ಇಲ್ಲ, ಜೀವನ ನಡೆಸ್ಕೊಂಡು ಹೋಗ್ತಾ ಇದ್ದೀವಿ. ಏನಂದರೆ ಬ್ರೈನ್ ಇದೆ, ಅದನ್ನು ಒಳ್ಳೆ ರೀತಿಲಿ ಇನ್ನೂ ದೊಡ್ಡದಾಗಿ ಬೆಳೆಸೋದಕ್ಕೆ ನಮಗೆ ಇವತ್ತಿನ ಮಾರ್ಕೆಟಿಂಗ್ ಯುಗಗಳಿಗೆ ನಾವು ಸೆಟ್ ಆಯ್ತಾ ಇಲ್ಲ. ಈಗ ನಮ್ಮದು ಕಾಲಮಿತಿ ಕಮ್ಮಿ, ಬೆಳಗ್ಗೆ ಬೀಸು ಸಂಜೆ ಮಾರು ಇಷ್ಟರಲ್ಲೇ ಜೀವನ ಹೊಟ್ಟಾಯ್ತೈತೆ. ಯಾರಾದರೂ ಒಂದು ಹುಡುಗ ಗೊತ್ತಿರೋ ಅಂತವನು, ಅಣ್ಣ ನಾನು ಮಾರ್ತೀನಿ, ನಿನ್ನ ಐಟಮ್ ರೆಡಿ ಮಾಡ್ಕೊ, ನಿನ್ನ ಐಟಮ್ ದುಡ್ಡು ಕೊಡ್ತೀನಿ, ನಾನು ನಿಂಗೆ ಮಾರ್ತೀನಿ, ಏನೇನೈತೆ ಲೀಸ್ಟ್ ಕೊಡು, ಇಂಥ ಆ್ಯಪ್ ಮಾಡ್ಕೋಬೇಕು, ಇಂಥ ಸಾಫ್ಟ್ವೇರ್ ಹಾಕ್ಕೋಬೇಕು, ಈ ಥರ ಮಾಡ್ತೀನಿ ಅನ್ನೋ ಹುಡುಗರು ಯಾರು ಬಂದರೆ ನನ್ನ ಹತ್ರ ಹೆಚ್ಚು ಕಮ್ಮಿ ಒಂದು 70 ಐಟಮ್ ನಾನು ಸ್ವಂತ ಮಾಡ್ತೀನಿ. ಮ್ಯಾನುಫ್ಯಾಕ್ಚರಿಂಗೇ ಫುಲ್ ನಿಂತ್ಕೊಬಿಡ್ತೀನಿ ನಾನು. ಮಾರ್ಕೆಟಿಂಗ್ ಈ ಅಂಗಡಿನೂ ಬೇಕಾದ್ರೆ ಒಂದು ಹುಡುಗನಿಗೆ ಬೇಕಾದ್ರೆ ನೋಡ್ಕೊತೀನಿ ಅನ್ನೋನು ಕೊಡ್ತೀನಿ. ಪೂರ್ತಿಯಾಗಿ ಅವನು ಟೆಕ್ನಾಲಜಿಗೆ ತಂದಿಟ್ಕೊಂಡು ಅವನು ಟೆಕ್ನಾಲಜಿ ಪದಾರ್ಥ ನಂದು. ಈಗ ಅವನೇನು ಸ್ವಂತಕ್ಕೆ ಅವನು 1.5 ಲಕ್ಷ ಬಂಡವಾಳ ಹಾಕೊಂಡು ಅಂಗಡಿಯಲ್ಲಿ ಕೂತ್ಕೊಂಡು ನನಗೆ ಲೆಕ್ಕ ಕೊಟ್ಕೊಂಡು ಕೂತ್ಕೊಂಡ್ರು ನಾನು ಅವನು ಹುಡುಗನಿಗೆ ಬಿಟ್ಕೊಟ್ಬಿಡ್ತೀನಿ. ನಂದು ಒಂದೇ ಕಂಡೀಷನ್ ಏನು ಅಂದರೆ ರಜಾ ಹಾಕ್ಬಾರ್ದು. ನೀನು ಕೂರ್ತೀಯ, ನಿನ್ನ ನೆಂಟರು ಕೂರಿಸ್ತೀಯ, ನಿನ್ನ ಮನೇಲಿ ಯಾರನ್ನ ಕೂರಿಸ್ತೀಯ ನನಗೆ ಬೇಡ, ಓಪನ್ ಇರಬೇಕು. ಎಲ್ರಿಗೂ ಏನು ನಮ್ದಷ್ಟೇ ವ್ಯಾಪಾರ ಇರಲಿ ಅನ್ನೋ ಮನಸ್ಥಿತಿ. ಏನೋ ಒಂದು ಹಂತಕ್ಕೆ ಹೋಯ್ತು ಅಂದರೆ ಅವ್ರು ನಮ್ಮವರೇ ಎಲ್ಲ ಅಂದ್ಬಿಡ್ತಾರೆ. ಕೊಡಗಿನಲ್ಲಿ ನಿಮ್ಮ ಕುರುಹುಗಳು ಏನೂ ಇಲ್ಲ? ಏನೂ ಇಲ್ಲ, ನಿಮ್ಮ ವಂಶದವ್ರು ಯಾರೂ ಇಲ್ಲ. ಅಲ್ಲ, ವಂಶಸ್ಥರು ಅಂತ ಇದ್ದವ್ರು ಎಲ್ಲರೂ ಹೋದ್ರು, ಎಲ್ಲರೂ ಆಕ್ಸಿಡೆಂಟಲ್ಲಿ ತೀರೋದ್ರು, ಅವ್ರವರಲ್ಲೇ ಹೊಡೆದಾಡ್ಕೊಂಡು ತೀರೋದ್ರು, ತಪ್ಪಿಸ್ಕೊಂಬಂದು ಒಂದು ತಲೆ ಉಳ್ಕೊಂಡೈತೆ. ಅಲ್ಲಿಂದ ಆಸ್ತಿ ಬೇಡ, ಏನೂ ಬೇಡ, ಜೀವ ಇದ್ರೆ ಸಾಕು ಅನ್ನೋರು ಮಾತ್ರ ಉಳ್ಕೊಂಡವ್ರೆ, ಬೇರೆ ಯಾರೂ ಇಲ್ಲ. ಚಿಕ್ಕವೀರ ರಾಜೇಂದ್ರನ ಡೈರೆಕ್ಟ್ ಸಂಬಂಧಿಕರು ಯಾರೂ ಇಲ್ಲ, ಎಲ್ಲ ತೀರೋದ್ರಲ್ಲ. ಈಗ ಮಗಳು ಒಬ್ಬಳೇ ಇದ್ದದ್ದು, ಅವ್ರನ್ನ ಲಂಡನ್ಗೆ ಕೊಟ್ಟರು, ಅವ್ರ ಮಕ್ಳುಗಳು ಆಕ್ಸಿಡೆಂಟಲ್ಲಿ ತೀರೋದ್ರು ಲಂಡನಲ್ಲೇ. ಈಗ ಅದರಲ್ಲೂ ಏನು ಮಲ್ಲಪ್ಪನ ಬಗ್ಗೆ ಒಂದೇ ಲೈನ್ ಬರೆಯೋದು, ಮಲ್ಲಪ್ಪನ ಕತೆ ಆಗಾಯಿತು, ಇನ್ನೊಬ್ಬನ ಕತೆ ಈಗಾಯಿತು ಅನ್ನೋದು ಒಂದೇ ಒಂದು ಲೈನ್ ಬರೋದಷ್ಟೇ ವಂಶ ಇದರಲ್ಲಿ. ಆ ಮಾಸ್ತಿ ವೆಂಕಟೇಶ್ವರ ಹೆಂಗಾರು ಪುಸ್ತಕದಲ್ಲಿ ಇವೆಲ್ಲ ಮಲ್ಲಪ್ಪನ ಕುಡಿಗಳು. ಯಾವ್ದು ನಿಮ್ಮ ಮನೆದೇವರು? ವೀರಭದ್ರೇಶ್ವರ. ಈ ಕೆರಳಾಪುರ ಬರುತ್ತಲ್ಲ, KR ನಗರ ಕೆರಳಾಪುರ, ಅಲ್ಲಿ ಬರುತ್ತೆ ನಮ್ಮದು ವೀರಭದ್ರೇಶ್ವರ. ಅದ್ರ ನೀವೆಲ್ಲ ಶೈವರು. ಹಾಲೇರಿ ವಂಶ ಅಂದರೆ ಲಿಂಗಾಯತರು, ಪ್ಯೂರ್ ಲಿಂಗಾಯತರು. ಈಗ ಲಿಂಗಾಯತರಿಂದ ತಗೊಂಬಂದು ಕೊಟ್ಟಿದ್ದು ಲಿಂಗಾಯತ್ ಶೆಟ್ರು ಮನೆಗೆ. ಈಗ ಏನಂದರೆ ಒಳಪಂಗಡಗಳು, ಈಗ ಲಿಂಗಾಯತರು ಅಂತಿದ್ದಂಗೆ ಲಿಂಗಾಯತರಲ್ಲ, ಬೆಳ್ಳುಳ್ಳಿ ಲಿಂಗಾಯತರು, ಬಳಗಾರ ಲಿಂಗಾಯತರು, ಆಚಾರ ಲಿಂಗಾಯತರು, ಅದರಲ್ಲೂ 108 ಜಾತಿಗಳಿರ್ತದೆ. ಧರ್ಮದಲ್ಲೂ ಒಂದೇ ಧರ್ಮದಲ್ಲೇ ಈಗ ಸಾಬ್ರು ಅಂದರೆ ಬರೀ ಸಾಬ್ರೆ ಇರ್ತಾರಲ್ಲ, ಅವರಲ್ಲೂ ಒಂದು 10 ಥರ ಸಾಬ್ರುಗಳಿರ್ತಾರೆ. ಬ್ರಾಹ್ಮಣರಲ್ಲೂ ಒಂದೇ ಥರ ಬ್ರಾಹ್ಮಣರುಗಳಿರಲ್ಲ. ಹಂಗೆ ಲಿಂಗಾಯತರಲ್ಲೂ ಪಂಗಡಗಳು ಬೇರೆ ಬೇರೆ ಐತೆ. ನಿಮ್ದು ಯಾವ ಪಂಗಡ? ನಮ್ಮದು
ಫಸ್ಟು ಬರೀ ಲಿಂಗಾಯತರು ಅಂತ ಇದ್ದದ್ದು. ಈಗ ಬರೋದು ಗಾಣಗ ಲಿಂಗಾಯತರು ಅಂತ, ಕೆಲವರು ಪಂಚಮಸಾಲಿಯರು ಅಂತಾರೆ. ಈಗ ಒಂದು ಭಾಗದವರು ಈ ಹಾಸನ ಸೈಡವರು ಹೋಗಿ ಕೇಳಿದ್ರೆ ಅಲ್ಲಿರೋರು ಏನಂತಾರೆ, ಇಲ್ಲ ಅವರು ನೊಳಂಬರು ಅಂತಾರೆ. ನೊಳಂಬರು ಮೀನ್ಸ್ ಅದು ಲಿಂಗಾಯತ, ನೊಳಂಬ ಲಿಂಗಾಯತರು ಅಂತ. ಈಗ ಅದು ಹೋಯ್ತಾ ನೊಣಮ ಅನ್ನೋಕ್ಕೆ ಶುರು ಮಾಡೋದು, ನೊಳಂಬರು ಅಂತ. ಈಗ ಆ ಊರಲ್ಲಿ ನನ್ನ ಫ್ರೆಂಡ್ ಮದುವೆಗೆ ಹೋದಾಗ ಅಲ್ಲಿ ನನಗೆ ಸಿಕ್ಕಿದ್ದಂಥ ಒಂದು ಅನುಭವ, ಬಲ್ಲೇನಹಳ್ಳಿ ಅಂತ, ಹಾಸನದ ಪಕ್ಕ ಬಲ್ಲೇನಹಳ್ಳಿ ಅಂತ ನಮ್ಮ ಫ್ರೆಂಡ್ ಮನೆ. ಆ ಊರಿಗೆ ಹೋಗಿ ನಾವು, ನನ್ನ ಫ್ರೆಂಡ್ ಇದ್ದವನು, ಇವರು ಹಿಂಗೆ ಆಲೇರಿ ರಾಜವಂಶಸ್ಥರು ಅಂದಾಗ ನನಗೆ ಸಿಕ್ಕಂತಹ ಪೂರ್ಣ ಪ್ರಮಾಣದ ಗೌರವ ಪ್ರೀತಿ ಆ ಊರಲ್ಲಿ ಸಿಕ್ತು. ನನಗೆ ಇವತ್ತವರೆಗೂ ಎಲ್ಲೂ ಸಿಕ್ಕಿಲ್ಲ. ಆ ಊರಲ್ಲಿದ್ದವರು ಈ ವಂಶಸ್ಥರದೇ ಕಣಪ್ಪ ಇದು ಜಾಗ ಎಲ್ಲ, ಅವರೇ ಕೊಟ್ಟಿರೋ ಅಂಥದ್ದು. ಪ್ರತಿ ಮನೆಯೂ ಗೊತ್ತು ಅವ್ರಿಗೆ. ಈ ಕ್ಷಣಕ್ಕೂ ಮೈಸೂರಲ್ಲಿರೋ ಅಂಥ ಶಿವರಾಮಪೇಟೆವರೆಗೂ ಅವ್ರ ಹತ್ರ ಇನ್ಫಾರ್ಮೇಷನ್ ಐತೆ, ಆ ಊರಿನ ಜನಗಳ ಹತ್ರ. ಪ್ರತಿಯೊಬ್ಬರು ಮನೆಯವರು ಬನ್ನಿ ನಮ್ಮ ಮನೇಲಿ ನೀರು ಕುಡೀರಿ, ಒಂದು ಲೋಟ ನೀರು ಕುಡ್ದು ಹೊಟ್ಟೋಗ್ಬಿಡಿ ಆಚೆಗೆ, ನಿಮ್ಮ ವಂಶಕರು ಕೊಟ್ಟಿರೋ ಜಾಗಗಳು ನಾವು ಭೂಮಿ ಮಾಡ್ಕೊಂಡಿರೋದು. ಆವಾಗ ಅವರಿದ್ದವರು ಇಲ್ಲ ನಾವು ಎಲ್ಲ ನೊಳಂಬರು ಅಂತ ಹೇಳಿದ್ರು. ಅಂದರೆ ಆ ಊರಿನ ಇನ್ಫಾರ್ಮೇಷನ್ ಪ್ರಕಾರ ಬರೀ ಇದರಲ್ಲೇನು ಬರೀ ಲಿಂಗಾಯತರು ಅಂತ ಐತೆ. ಲಿಂಗಾಯತರ ಒಳಪಂಗಡಗಳು ಹೊರಪಂಗಡಗಳ ಬಗ್ಗೆ ರಾಜರ ಬಗ್ಗೆ ಬರೆದಿಲ್ಲ. ಆಮೇಲೆ ರಾಜರ ಕಾಲದಲ್ಲಿ ಹೆಂಗೆ ಅಂದರೆ ಅವ್ನು ಮನಸ್ಸು ಪಡ್ತು ಅಂದರೆ ಅವ್ನು ಯಾವ ಜಾತಿಯಾರೋ ಆಗೋದಿತ್ತು. ಲಿಂಗಾಯತ ಜನಾಂಗದಲ್ಲಿ ಇದ್ರು ಅವ್ರಿಗೇನಾದ್ರು ಇದ್ದಿದ್ದಂಗೆ ನಾನು ಬೌದ್ಧಿಷ್ಟ ಆಗಬೇಕು ಅಂದರೆ ಎಲ್ಲರೂ ಬೌದ್ಧಿಷ್ಟ ಚೇಂಜ್ ಆದಂಗೆ. ಬಟ್ ಅಲ್ಲೇನಂತಂದರೆ ಕೊಡವ ಜನಾಂಗದವ್ರದ್ದು ಏನಿತ್ತೋ ಅವರ ಕಲ್ಚರ್ಗಳು, ಅವರ ಕಲ್ಚರ್ ಜೊತೆ ಇವರು ಮೆಂಗಲಾದರು, ಸ್ಥಳೀಯ ಕಲ್ಚರ್ ಜೊತೆ ಇವರು ಮೆಂಗಲಾದರು. ಈಗ ಅವರ ಮನೆಗೆ ಇವ್ರ ಹೆಣ್ಮಕ್ಳು ಕೊಡೋದು, ಅವ್ರಿಗೆ ಹೆಣ್ಮಕ್ಳನ್ನ ಇವ್ರ ಮನೆಗೆ ತರೋದು ಒಂದೇ ಥರ ಆದಂಗೆ. ಈಗ ಇವ್ರು ಒಬ್ಬನೇ ಹೋದಾದ್ಮೇಲೆ ಊರಿಂದ ಬೇರೆ ಊರಿಂದ ಹೆಣ್ತಲ್ಲಿಂದ ತರಬೇಕು. ಈಗ 1600 ಇಸ್ವಿಲಿ ಅವ್ರು ಬಂದು ಸೇರಿದ್ರು, ಅವ್ರಿಗೆ ಎಣ್ಣೆಲಿಂದ ಕೊಡ್ಬೇಕು, ಅಲ್ಲಿರೋರು ಒಬ್ರು ಕೊಟ್ಟರು, ಹಂಗೆ ಬೆಳೀತಾ ಉಳೀತು. ಈಗ ಮೂಲ ಅಲ್ಲಿರೋಂಥ ಕೊಡೂರಿಗೆ ನಮ್ಮ ಬಗ್ಗೆ ಇಲ್ಲಿರೋಂಥ ಈಗ ನಮ್ಮ ಮೈಸೂರಲ್ಲೇ ಈಗ ಕೊಡಗಿನವರು ಮಡಿಕೇರಿಯವರು ಬಂತು ಅಂತಂದರೆ ನಮ್ಮನ್ನು ಪ್ರೀತಿಸೋ ಅಷ್ಟು ಅವರು, ನಮ್ಮೂರವರು, ನಮ್ಮ ರಾಜಮಂತಂದವರು ತುಂಬ ಇಷ್ಟಪಡೋದು ಅವರ. ಈ ಲೋಕಲ್ನಲ್ಲಿರೋರಿಗೆ ಅಷ್ಟು ಪ್ರೀತಿ ಇರ್ತಾ ಇಲ್ಲೋ ಗೊತ್ತಿಲ್ಲ. ಕೊಡಗು ಮಡಿಕೇರಿಲಿರೋ ಪ್ರತಿಯೊಬ್ಬರಿಗೂ ನಮ್ಮ ಅಂಗಡಿಗೆ ಬಂತು ಅಂದರೆ ಎಷ್ಟು ಪ್ರೀತಿಸ್ತಾರೆ ಅಂದರೆ, ಏನಾದ್ರು ತಗೋಬೇಕಾದ್ರೂ ಅವ್ರಿಗೆ ನಾವು ರಾಜರ ಹತ್ರ ತಗೋತಾ ಇದ್ದೀವಿ ಅನ್ನೋ ಒಂದು ಖುಷಿಲೇ ತಗೋತಾರೆ. ಸೊ ಅಲ್ಲಿ ಈಗ ಮಡಿಕೇರಿನಲ್ಲಿ ಏನೇನು ಮಾನ್ಯುಮೆಂಟ್ ಇದೆ, ಏನೇನು ಉಳ್ಕೊಂಡು ಯಾವ್ಯಾವ ಅರಮನೆಗಳೈತೆ? ಈಗ ಅರಮನೆ ಅಂತಂದರೆ ಈಗ ಮೂಲ ಒಂದು ಮಡಿಕೇರಿ ಸೆಂಟ್ರಲ್ಲಿ ಒಂದು ಅರಮನೆ ಐತೆ, ಅದು DC ಆಫೀಸ್ ಆಗಿತ್ತು. ಈಗ ಅದು ಪ್ರಾಚ್ಯ ವಸ್ತು ಸಂಗ್ರಹಾಲಯ ಟೌನಲ್ಲಿ ಬಸ್ ಸ್ಟ್ಯಾಂಡ್ ಪಕ್ಕ. ಅದು 68 ಎಕರೆ ಜಾಗ, ಕರ್ಣಂಕೆರೆ 421 ಸರ್ವೆ ನಂಬರು. ಅದನ್ನೇ ಕೇಸ್ ಹಾಕಿದ್ದು, ಅದು ಕೇಸ್ ಹಾಕಿದ್ದು. ಈಗ ಅದು ಬಿಟ್ಟರೆ ಅಲ್ಲಿ ಓಂಕಾರೇಶ್ವರ ದೇವಸ್ಥಾನ, ರಾಜಾ ಸೀಟು, ಇವೆಲ್ಲ ನಮ್ಮ ವಂಶಕರಿಗೆ ಸೇರಿದ್ದ ಜಾಗಗಳ. ಈಗ ಅದು ರೆಕಾರ್ಡಲ್ಲೂ ಹಂಗೆ ಇರೋದು. ಆಮೇಲೆ ಹಿಂದೆ ಹೇಳ್ತಿದ್ದು, ಈಗ ಟಾಟಾ ಕಂಪ್ನಿಯವನು ಒಪ್ಕೊಂಡಿದ್ದ, ಟಾಟಾ ಕಂಪ್ನಿಯವ್ರದ್ದೇ ಇದು ಮಾಡ್ಕೊಂಡವ್ರೆ, ಏನೋ ಎಸ್ಟೇಟ್ ಮಾಡ್ಕೊಂಡವ್ರೆ. ತಿತ್ಮತಿ ಬೆಟ್ಟ ಸೇರಿದಂಗೆ 5000 ಎಕರೆ ಕಾಡು ಮಗಳಿಗೆ ಅರ್ಶಿನ ಕುಂಕುಮಕ್ಕೆ ಕೊಟ್ಟರು ಅನ್ನೋದು ರೆಕಾರ್ಡ್ ಐತೆ. ಯಾರಿಗೆ ಕೊಟ್ಟರು? ದೊಡ್ಡವೀರ ರಾಜೇಂದ್ರ ಮಗಳು ಕೊಟ್ಟರು ಅಂತ, ಯಾರ ಮಗಳು? ಅದೇ ದೇವಮ್ಮಾಜಿ ಕೊಟ್ಟರು ಅಂತ. ಅದ್ರ ಮೇಲೂ ಇವರು ಹೋರಾಟ ಮಾಡೋಕೆ ಹೋದ್ರು. ಅದು ಟಾಟಾ ಕಂಪ್ನಿಯವ್ರು ಇದ್ದವರು, ನಿಮ್ಮದು ಅಂತಾದರೆ ನಾವೇನು ಬಂಡವಾಳ ಹಾಕಿದ್ದೀವಿ, ನಾವು ನಿಮಗೆ ಬೇಕಾದ್ರೆ ಅಮೌಂಟ್ ಬೇಕಾದ್ರೆ ಕೊಡ್ತೀವಿ, ಜಾಗ ಬಿಡೋಕ್ಕಾಗಲ್ಲ ಅನ್ನೋ ಲೆಕ್ಕಕ್ಕೆ ಅವ್ರ ಕಡೆ ಯಾರೋ ಒಬ್ರು ಬಂದು ಹೇಳಿದ್ರು. ಈಗ ಬರ್ತದೆ ಅಂದರೆ ಈಗ ಒಂದು ಕೊಟ್ಟರೆ ಎಲ್ಲನೂ ಕೊಡ್ಬೇಕಾಯ್ತದಲ್ಲ. ಈಗ ಫಸ್ಟ್ ಏನು ಮಾಡ್ತಾರೆ, ಈಗ 68 ಎಕರೆ ಕೊಟ್ಟರು, ಅಷ್ಟಕ್ಕೆ ಸುಮ್ಮನೆ ಆಯ್ತಾರೆ ಅನ್ನೋದು ಏನು ಗ್ಯಾರಂಟಿ? ಇನ್ನೊಂದಕ್ಕೆ ಆಗ್ತಾರೆ, ನನಗೆ ಓಂಕಾರೇಶ್ವರ ದೇವಸ್ಥಾನವೂ ಬೇಕು, ಅದರ ಆಡಳಿತಕ್ಕೆ ನಾನೇ ಮೆಂಬರ್ ಆಗಬೇಕು, ನಾನೇ ಚೀಫ್ ಆಗಬೇಕು ಅಂತಾರೆ. ನೆಕ್ಸ್ಟು ರಾಜಾ ಸೀಟಲ್ಲಿ ಏನು ಇನ್ಕಮ್ ಬರ್ತೈತೆ ಅದ್ರಲ್ಲಿ ನನಗೆ ಇಷ್ಟು ಪರ್ಸೆಂಟ್. ನಾನು ಓಪನಾಗಿ ಫ್ರ್ಯಾಂಕಾಗಿ ಹೇಳ್ತಾ ಇರೋದು. ಅದಕ್ಕೆ ಏನು ಮಾಡ್ತಾರೆ, ಏನೂ ಕೊಡಲಿಲ್ಲ ಅಂದರೆ ಏನೂ ಸಿಗಲ್ಲ ಅಂತ. ಈಗ ಮೈಸೂರು ಮಹಾರಾಜರು ಮನಸ್ಸು ಮಾಡಿದ್ರೆ ಅರ್ಧ ಮೈಸೂರು ಖಾಲಿ ಮಾಡಿಸ್ಬಿಡ್ಬೋದು. ಅವ್ರ ಹೆಸರಲ್ಲಿರೋವೆ ಈಗಲೂ ಕೆಲವೆಲ್ಲ ಅವರು ಕೇಳೋಕ್ಕೂ ಹೋಗಿಲ್ಲ. ಅವ್ರ ಹೆಸರಲ್ಲಿರೋರು ಯಾರೋ ಜೀವನ ಮಾಡ್ತಾರೆ ಅಂದರೆ ಅದನ್ನು ಕೇಳೋಕ್ಕೂ ಹೋಗಿಲ್ಲ. ಇವ್ರು ಕೇಳಲ್ಲ ಅಂತ ಏನು ಗ್ಯಾರಂಟಿ? ಏನೋ ಬೈಕೆ ಕೊಡ್ತಾ ಇಲ್ಲ. ನಾವು ಅಷ್ಟೇ ಕೊಡಿ ಇನ್ನೇನು ಬೇಡ ಅಂತ ಕೇಳಿದ್ರು ಅಷ್ಟಕ್ಕೆ ಬಂದವ್ರು ಇನ್ನು ಬಾಕಿ ಕೇಳಲಿಲ್ಲ ಅಂದರೆ ಏನು ಕತೆ? ರಾಜರ ಆಸ್ತಿ ಯಾವುದೇ ಯಾವುದೋ ಒಂದು ಕೇಳಿದಾಗ ಬರೀ 68 ಎಕರೆ ಮಾತ್ರ ಇರ್ತದಾ? ಈ ಬೈಕೆ ಯಾವುದೂ ಕೊಡ್ತಾ ಇಲ್ಲ. ಒಂದು ಕೊಟ್ಟ ಮೇಲೆ ಎಲ್ಲನೂ ಕೇಳೋಕ್ಕೆ ಶುರು ಮಾಡ್ತಾರೆ. ಕೊಡೋದೇ ಬೇಡ, 68 ಎಕರೆಗೆ ಮಾತ್ರ ಆಗಲಿಲ್ವ ಅದು? ಅದೀಗ ನಮ್ಮಂತೆ ಅಂತ ಆಯ್ತಿದ್ದಂಗೆ ಅದು ಒತ್ತುವರಿ ಮಾಡ್ಕೊಂಡಿರೋರು, ಅಕ್ಕಪಕ್ಕದಲ್ಲಿರೋರು ಕೊಡಬೇಡಿ, ನಮ್ಮ ಸಂಘ ಮಾಡಿದ್ದೀವಿ, ನಮ್ಮ ಸಂಘಕ್ಕೆ ಕೊಡಿ. ಮಹಾರಾಜರಿಗೆ ಅಂತ ಯಾಕೆ ಕೊಡ್ತೀರಾ? ಇದು ಈಗೇನು ರಾಜಮಂತನ ನಡೀತೈತಾ? ಪ್ರಜಾಪ್ರಭುತ್ವ, ಇವ್ರಿಗೆ ಯಾಕೆ ಕೊಡ್ತೀರಾ? ಸರ್ಕಾರಕ್ಕೆ ಅಂಥ ದೊಡ್ಡ ಪ್ರಾಪರ್ಟಿ ಕೈ ಬಿಟ್ಟೋಯ್ತದಲ್ಲ, ಸರ್ಕಾರಕ್ಕೆ ಅದರ ಆಸ್ತಿ ಬಿಟ್ಟೋಯ್ತದಲ್ಲ.
ರಾಜರು ಕಟ್ಕೊಂಡು ಏನಾಗಬೇಕು? ಈಗ ಯಾರಿಗೆ ಇಲ್ಲಿ ಆಸಕ್ತಿ ಐತೆ ರಾಜಮಂತನ ಅನ್ನೋ ಆಸಕ್ತಿ ಸರ್ಕಾರಕ್ಕೆ ಯಾಕಿರುತ್ತೆ? ದ್ವೇಷ ಇರ್ತದೆ. ರಾಜಮಂತನ ಅಂದರೆ ಒಂದು ಹಂತಕ್ಕೆ ದ್ವೇಷ ಇರ್ತದೆ. ಎಲ್ಲೋ ಒಬ್ಬೊಬ್ರಿಗೆ ರಾಜಮಂತನ ಅಂದರೆ ಪ್ರೀತಿ ಇರೋ ಅಂಥವ್ರು ಆ ಥರ. ಸೊ ಆ ಥರ ಏನೂ ಬರಲಿಲ್ಲ. ಅದೇ ಕೇಸ್ ನಡೀತು. ಈಗ ಅವ್ರಿಗೆ ಆಸಕ್ತಿ ಹೋಗ್ಬಿಟ್ಟೈತೆ. ಯಾರಿಗೆ? ನಮ್ಮ ತಾತನ ತಮ್ಮನಿಗೆ, ಅಂದರೆ ನಮ್ಮ ಚಿಕ್ಕ ತಾತನಿಗೆ ಆ ಉರ್ಪು ಇಲ್ಲ. ಕೇಸ್ ನಡೆಸ್ಬೇಕು, ಜೀವನೋತ್ಸಾಹ ಇಲ್ಲ, ಸಾಕು ಅನ್ನಿಸ್ಬಿಟ್ಟೈತೆ. ಆ ಪೇಪರ್ ಡಾಕ್ಯುಮೆಂಟ್ಸ್ ಎಲ್ಲ ಎಲ್ಲಿದ್ದಾವೆ? ಅದೆಲ್ಲ ಅವ್ರ ಹತ್ರನೇ ಇದೆ. ಇದು ತುಳಸಿ ಚಟ್ನಿ ಪುಡಿ. ಹಿಂಗೆ ಡೈರೆಕ್ಟ್ ತಿನ್ಬೋದಾ? ಇಟ್ಕೊಂಡ್ಬಿಡ್ರಿ ಇರಲಿ. ಮಜಾ ಇದೆ. ಅಗಸೆ ಬೀಜ ಫ್ಲ್ಯಾಕ್ ಸೀಡ್ಸ್ ಅಂತಾರಲ್ಲ, ತೊಗೊಳ್ಳಿ ಸರ್. ಅಷ್ಟು ತೊಗೊಳ್ಳಿ ಸರ್. ತೊಗೊಂಡ್ಲಾ? ಖಂಡಿತ ತೊಗೊಳ್ಳಿ. ಸಖತ್ತಾಗಿದೆ. ಈಗ ಒಂದು ರೊಟ್ಟಿ ತಗೊಂಬಂದ್ಬಿಟ್ರೆ ಒಂದೊಂದು ತುತ್ತಿಗೆ ಒಂದು ರೊಟ್ಟಿ, 4 ರೊಟ್ಟಿ ತೊಗೊಂಡ್ಬಿಟ್ಟು ಅಂಗಡಿ ಕೂತ್ಕೊಂಡು ತಿನ್ಕೊಂಡು ಹೋಗ್ಬೋದು. ಸ್ಯಾಂಪಲ್. ಆ್ಯಕ್ಚುಲಿ ಇವ್ರದ್ದು ಸದಾನಂದ ಹಿಟ್ಟಿನ ಅಂಗಡಿ ಇದೆಯಲ್ಲ, ಆ ಥರ ಒಂದು ಎಕ್ಸ್ಪೀರಿಯನ್ಸ್ ಸೆಂಟರ್ ಮಾಡಬೇಕು. ರೊಟ್ಟಿ ಒಂದು ಕಡೆ ಆಗ್ತಾ ಇರುತ್ತೆ, ಒಂದು ಕಡೆ ಪುಡಿ ಇರುತ್ತೆ, ತುಪ್ಪ ಒಂದು ಕಡೆ ಇಟ್ಟಿರ್ತಾರೆ. ನೀವೇ ಪುಡಿ ಎತ್ಕೊಳ್ಳಿ, ನೀವೇ ರೊಟ್ಟಿ ತಗೊಳ್ಳಿ, ತುಪ್ಪ ಹಾಕೊಳ್ಳಿ, ಚೆನ್ನಾಗಿ ತಿರುಗಿಸಿ ರೋಲ್ ಮಾಡಿ ತಿನ್ನಿ. ಒಂಥರ ಈ ಚಾಟ್ ಸೆಂಟರ್ ಥರ. ಇದೇನು? ಕೊಬ್ಬರಿ ಸರ್. ಇದು ಕೊಬ್ಬರಿ. ಇದು ಬ್ರೆಡ್ ಮೇಲೆ ಹಾಕೊಂಡು ತಿನ್ನಕ್ಕೆ, ದೋಸೆ ಮೇಲೆ ಟಾಪಿಂಗು, ಇದಕ್ಕೆ ಸೂಪರು. ಹಿಂಗೆ ಇಷ್ಟಪಡ್ತೀನಿ ಅನ್ನೋರಿಗೆ ಹಿಂಗು ಕೊಡ್ತೀರಾ? ಕೊಡಿ ಸರ್. ಈ ಜಗತ್ತಲ್ಲಿ ಏನು ಸಿಗುತ್ತೋ ಅದನ್ನು ಟೇಸ್ಟ್ ಮಾಡೋಕ್ಕೆ ಹುಟ್ಟಿದ್ದೀವಿ ನಾವು. ಥ್ಯಾಂಕ್ ಯು. ಹಿಂಗೆ ಹಾಕವ್ರೆ, ಸಖತ್ತಾಗಿದೆ. ಇದೆಲ್ಲ ದಯವಿಟ್ಟು ಎಲ್ಲ ಕಡೆ ಸಿಗಂಗೆ ಮಾಡಿ. ಬರೀ ಮೈಸೂರು ಮಾತ್ರ ಕೊಡ್ತಾ ಇದ್ದೀರಿ. ಇದು ನುಗ್ಗೆ ಸೊಪ್ಪೊಂದು. ಇದು ಯಾವುದು ಕೆಮಿಕಲ್ ಹಾಕಿಲ್ಲ ನೀವು? ಇಲ್ಲ, ಪ್ಯೂರ್. ನಾವೇ ಈ ನುಗ್ಗೆ ಸೊಪ್ಪು ಫ್ಲೇವರ್ ಹಾಕ್ಬಿಡೋದು? ಇಲ್ಲ, ನಮ್ಮ ಹಿತ್ತಲಲ್ಲೇ ಬೆಳೆದಿರೋದು ನುಗ್ಗೆ ಸೊಪ್ಪು. ಹೌದಾ? ಇದು ಸಿರಿಧಾನ್ಯ ಚಟ್ನಿ ಪುಡಿ. ಇಡೀ ಕರ್ನಾಟಕಕ್ಕೆ ಫಸ್ಟು 8 ವರ್ಷದ ಹಿಂದೆ ಮಾಡ್ದವ್ ನಾನೇ. ಸಿರಿಧಾನ್ಯ ಚಟ್ನಿ ಪುಡಿ. ಈಗ ಎಲ್ಲರೂ ಮಾಡೋರೆ. ತುಂಬ ಶುದ್ಧವಾದ ಮಸಾಲೆಗಳು, ಹಿಟ್ಟುಗಳು, ಚಟ್ನಿ ಪುಡಿಗಳು ಎಲ್ಲವೂ ಸಿಗುತ್ತೆ ಇಲ್ಲಿ. ಉಪ್ಪಿನಕಾಯಿಗಳು, ಏನು ಕೋಲ್ಡ್ ಪ್ರೆಸ್ ಆಯಿಲ್ ಎಲ್ಲವೂ ಸಿಗುತ್ತೆ. ಮೈಸೂರಿನ ಕುವೆಂಪು ನಗರ ಇದು. ನೀವು ಸದಾನಂದ ಹಿಟ್ಟಿನ ಅಂಗಡಿ ನಂಬರ್ ಹಾಕಿದ್ದೀನಿ, ಸರ್ದೇ ಹಾಕಿದ್ದೀನಿ. ನೀವು ಬನ್ನಿ ತಗೊಳ್ಳಿ. ಎಲ್ಲ ಖಾರ ತಿಂದಮೇಲೆ ಸ್ವೀಟ್ ತಿನ್ನಿಸ್ತಿಲ್ಲ ಅಂದರೆ ಹಿಂಗೆ ಅದು ತಿನ್ನಿಸ್ತೀರಾ? ತಿನ್ನಿಸಿ ಸರ್. ಸ್ವೀಟು ಒಂದೇ ಒಂದು ನಿಮಿಷ. ಸರ್, ಇದು ಖಾಲಿಯಾಗಿದೆ, ಸ್ವಲ್ಪ ಇದೆ ಸರ್. ನಿಮ್ಮ ಮೈಸೂರು ಮಾಲ್ಟ್ ಇದೆಯಲ್ಲ, 1 ಕಪ್ಪು ಮೈಸೂರು ಮಾಲ್ಟು, 1 ಕಪ್ಪು ಪುಡಿ ಬೆಲ್ಲ, ಅರ್ಧ ಕಪ್ಪು ತುಪ್ಪ. ಮೈಸೂರು ಮಾಲ್ಟ್ ಪುಡಿ ಮತ್ತು ಬೆಲ್ಲದ ಪುಡಿ ಮಿಕ್ಸ್ ಮಾಡಿ ಒಂದು ಸೈಡಲ್ಲಿ ಇಟ್ಕೊಳ್ಳಿ. ತುಪ್ಪ ಬಿಸಿಗಿಡಿ. ತುಪ್ಪ ಬಿಸಿ ಆಯ್ತಿದಂಗೆ ಅವೆರಡು ಒಳಗೆ ಹಾಕಿ. ಈ ಸ್ವೀಟ್ ರೆಡಿ. ಇದು ರೆಡಿ. ಏನಿದೆ? ಜಸ್ಟ್ ಮೈಸೂರು ಮಾಲ್ಟ್ ಸ್ವೀಟ್ ಅಂತ. ನಾನು ಇದನ್ನೇನಂತಿದೆ ಅಂದರೆ ಸಿರಿಧಾನ್ಯ ಮೈಸೂರು ಪಾಕ್. ಸಿರಿಧಾನ್ಯ ಮೈಸೂರು ಪಾಕು ಒಂಚೂರು ಹಾಕಿ. ಇಲ್ಲ, ಜೋರಾಗೆ ತಗೊಳ್ಳಿ ಸರ್. ಆ್ಯಕ್ಚುಲಿ ಇದು ಜೋರಾಗಿ ತಿಂದ್ರೇ ಮಜಾ ಬರೋದು. ಸಿರಿಧಾನ್ಯದ ಮೈಸೂರು ಪಾಕು. ಸೊ ಮೈಸೂರು ಪಾಕು ಮೈಸೂರಲ್ಲೇ ತಯಾರಾಗಿದ್ದು, ಗುರು ಸ್ವೀಟ್ಸ್ ಅವರಿಂದ ತುಂಬ ಫೇಮಸ್ಸು. ಸೊ ಇದು ಸಿರಿಧಾನ್ಯದ ಮೈಸೂರು ಪಾಕು ನಮ್ಮ ಹಾಲೇರಿ ವಂಶಸ್ಥರು ಮಾಡಿರೋದು. ಸರ್, ಇದು 10 ಡೇಸ್ದು, 10 ದಿನದಿಂದ ಮಾಡೋದು. ಎಷ್ಟು ದಿನ ಇರುತ್ತೆ ಇದು? 1 ತಿಂಗಳಿರುತ್ತೆ. ಇದು ನಾವು ಬಾಕ್ಸ್ 200 ರೂಪಾಯಿ ಮಾರ್ತೀವಿ. ನೀವೇ ಮಾಡ್ಕೊಳ್ಳಿ. ಮೈಸೂರು ಮಾಲ್ಟ್ ಪುಡಿ ತಗೊಂಡೋಗಿ ನೀವೇ ಮಾಡ್ಕೊಳ್ಳಿ. ಮಾಡೋದು ಹೆಂಗೆ ಅಂತ ಹೇಳಿದೀನಿ. ಬೆಲ್ಲನೂ ನೀವೇ ಕೊಡ್ತೀರಾ, ಮೈಸೂರು ಮಾಲ್ಟ್ ಕೊಡ್ತೀರಾ, ಮಾಡ್ಕೊಳ್ಳಿ. ತುಪ್ಪನೂ ಕೊಡ್ತೀರಾ ಬೇಕಾದ್ರೆ? ಇಲ್ಲಪ್ಪ, ನನಗೆ ಮಾಡಕ್ ಟೈಮ್ ಇಲ್ಲ. ಈಗ ಹೆಚ್ಚು ಕಮ್ಮಿ ಸುಮಾರು ಜನ ಫಂಕ್ಷನ್ಗಳು ಕೇಳ್ತಾರೆ, ಸರ್ ಸಿರಿಧಾನ್ಯದ್ದು ನಮ್ಮ ಫಂಕ್ಷನ್ಗಳಿಗೆ ಬೇಕು, ನಮ್ಮ ನೆಂಟರುಗಳಿಗೆ ಒಂದು 50 ಬಾಕ್ಸ್ ಮಾಡ್ಕೊಡಿ, 100 ಬಾಕ್ಸ್ ಮಾಡ್ಕೊಡಿ ಅಂತ ಕೇಳ್ತಾರೆ. 15 ದಿವ್ಸಕ್ಕೆ ಮುಂಚೆ ಹೇಳಿ ಅಂತ ಹೇಳ್ತೀನಿ. ಯಾಕೆಂದ್ರೆ ಇದು ರೆಡಿ ಮಾಡೋದು ಬರೀ ಅರ್ಧ ಗಂಟೆ. ಈ ಸ್ವೀಟು ಅರ್ಧ ಗಂಟೆಯಲ್ಲಿ ರೆಡಿ ಐತೆ. ಪೌಡ್ರಿಗೆ 15 ದಿವಸ ಬೇಕು, ಮಿನಿಮಮ್ 10 ದಿವಸ ಆದರೂ ಬೇಕು. ಯಾಕಂದ್ರೆ ನೀವು ತರಬೇಕು, ಕಟ್ಟಿ ನೆರಳಲ್ಲಿ ಒಣಗಿಸಿ ಅದಕ್ಕೆ ಡ್ರೈ ಫ್ರೂಟು ಸಿರಿಧಾನ್ಯಗಳೆಲ್ಲ ಹಾಕಿ ಮಾಡೋ ಅಂಥದ್ದು. ಆ ಪೌಡ್ರಲ್ಲಿ ಮಾಡೋ ಅಂಥದ್ದು ಈ ಸ್ವೀಟು. ತಗೊಂಬಿಟ್ಟು ರಾತ್ರಿ ಅಂಗಡಿಯಿಂದ ಹಿಟ್ಟು ತಂದೆ ರುಬ್ಬದೇ ಮಾಡದೆ ಆಗಲ್ಲ. ಆ ಪೌಡ್ರ್ ಬೇಸ್ಗೆ ನಿಧಾನ ಆಗೋದು. ಇದು ಇದು ಸೊ ಭಯಂಕರ ತಾಕತ್ತು, ಫುಲ್ ಪವರ್. ಏನಂತಂದ್ರೆ ಪುಷ್ಟಿ ಬೇಕು ಒಳ್ಳೆ ಅನ್ನೋರಿಗೆ. ಮಕ್ಕಳಿಗೆ ಸ್ಕೂಲಿಂದ ಬರ್ತಿದ್ದಂಗೆ ಒಂದು ಉಂಡೆ ಮಾಡಿ ಹೇಳೋರ್ಗೆ ಏನಂತ ಹೇಳ್ಬೇಕು, ಇದನ್ನ ಫಾರಿನ್ ಚಾಕ್ಲೇಟ್ ಅಂದ್ಬಿಟ್ಟು ಕೊಡ್ಬೇಕು. ತಿಂತಾವ ಮಕ್ಕಳು. ನಮ್ಮ ಅಂಗಡಿಗೆ ಬಂದವ್ರು ಸುಮಾರು ಜನ ನನ್ನ ಮಕ್ಕಳು ತಿನ್ನಲ್ಲ ಅಂತಾರೆ. ಮಕ್ಕಳು ತಿನ್ನಲ್ಲ, ಮಕ್ಕಳು ತಿನ್ಸಕ್ ಬರಲ್ಲ. ಎಲ್ಲನೂ ತಿಂತಾವ ಮಕ್ಕಳು. ಏನಂತ ಹೇಳ್ಬೇಕು, ಫಾರಿನ್ ಚಾಕ್ಲೇಟ್ ಕಣಪ್ಪ ಅಂತಿದಂಗೆ ಕೈ ಹೊಡ್ತವೆ. ತಿಂತಿದ್ದಂಗೆ ಮಮ್ಮಿ ಒಂದು ಬಾಕ್ಸು ಅಂತವೆ. ತಿನ್ನೋಕ್ಕೂ ಮುಂಚೆ ಅವು ಇವರೇ ನನ್ನ ಮಗು ಏನೂ ತಿನ್ನಲ್ಲ, ನನ್ನ ಮಗಳು ತಿನ್ನಲ್ಲ, ತಿನ್ನಿಸ್ಬೇಕು, ರುಚಿ ಹಚ್ಬೇಕು. ಸ್ನೇಹಿತರೆ, ಇದು ಮೈಸೂರು, ನಾವಿರೋದು ಮೈಸೂರಿನಲ್ಲಿ, ಮೈಸೂರಿನ ಕುವೆಂಪು ನಗರ ಇದು. ಇಲ್ಲಿ ನಮ್ಮ ಜೊತೆಗಿರೋಂಥವ್ರು ಹಾಲೇರಿ ರಾಕೇಶ್ ಅವರು, ಹಾಲೇರಿ ವಂಶಸ್ಥರು ಸ್ನೇಹಿತರೆ. ಅಂದರೆ ಈ ನಮ್ಮ ಕೊಡಗಿನ ರಾಜಮನೆತನ ಇದೆಯಲ್ಲ, ಉದಾಹರಣೆಗೆ ತುಂಬ
ಪ್ರಖ್ಯಾತವಾದ ಹೆಸರು ಚಿಕ್ಕವೀರ ರಾಜೇಂದ್ರ. ಮಾಸ್ತಿಯವರು ಕಾದಂಬರಿ ಬರೆದು ತುಂಬ ಪ್ರಖ್ಯಾತಿ ಮಾಡಿದ್ರು. ದೊಡ್ಡವೀರ ರಾಜೇಂದ್ರ ಅವರ ಮಗಳ ವಂಶಸ್ಥರು ಇವರು. ರಾಕೇಶ್ ಅವರು ಮತ್ತು ಬೇರೆ ಬೇರೆ ಕುಟುಂಬ ಎಲ್ಲ ಮೈಸೂರಲ್ಲಿ ತುಂಬ ಜನ ಇದ್ದಾರೆ. ಶಿವರಾಮಪೇಟೆಯಲ್ಲಿ ಒಂದಷ್ಟು ಜನ ಎಲ್ಲ ಇದ್ದಾರೆ. ಇದು ಅವರ ಹಿಟ್ಟಿನ ಅಂಗಡಿ ಅಂತ ಕರೀತಾರೆ. ಸೊ ಅದು ಇಲ್ಲಿ ತುಂಬ ಫ್ಲೋರ್ಗಳು ಸಿಗುತ್ತೆ ಅದೆಲ್ಲ. ಸೊ ತುಂಬ ರೋಚಕವಾದ ಮಾಹಿತಿ, ರಾಜಮನೆತನದ ಕಥೆ ನೋಡೋಣ. ಥ್ಯಾಂಕ್ ಯು. ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು. ಪುಸ್ತಕಗಳನ್ನು ಓದು ಮನಸ್ಸನ್ನು ಅರಳಿಸುತ್ತೆ, ಬುದ್ಧಿಯನ್ನು ಚುರುಕು ಮಾಡುತ್ತೆ, ಕಾಣದ ಹೊಸ ಲೋಕವನ್ನು ಪರಿಚಯಿಸುತ್ತೆ. ಹಾಗಾಗಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ. ಧನ್ಯವಾದ.